ಬಿಡದಿ ಟೌನ್ಶಿಪ್ನ ಜಟಾಪಟಿ ಎರಡನೇ ದಿನಕ್ಕೆ ಪಾದಯಾತ್ರೆಯನ್ನ ಮೊಟಕುಗೊಳಿಸಲಾಗಿದೆ. 3 ದಿನಗಳ ಪಾದಯಾತ್ರೆ ಎರಡೇ ದಿನಕ್ಕೆ ಮೊಟಕುಗೊಳಿಸಲಾಗಿದೆ. ಬಿಡದಿಯಿಂದ ಪಾದಯಾತ್ರೆನ ಜೆಡಿಎಸ್ ಬಿಜೆಪಿ ಮೈತ್ರಿ ನಾಯಕರು ಮಾಡಿದ್ರಲ್ಲ, ಎರಡೇ ದಿನಕ್ಕೆ ಅದನ್ನ ಮುಕ್ತಾಯ ಮಾಡಿದ್ದಾರೆ. ಈಗ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸ್ಟಿಕ್ಕರ್ ಅಂಟಿಸುವಂತ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ಭವನದಲ್ಲಿ ಸ್ಟಿಕ್ಕರ್ ಅಂಟಿಸಿ ಪಾದಯಾತ್ರೆ ಬಗ್ಗೆ ವ್ಯಂಗ್ಯವಾಗಿದೆ. ಇದು ಬಿಡದಿ ಹೋರಾಟವೇ? ನಿಮ್ಮ ಬೇನಾಮಿ ಆಸ್ತಿ ರಕ್ಷಣೆ ಮಾಡೋದಾ? ಬೇನಾಮಿ ಆಸ್ತಿ ರಕ್ಷಿಸುವ ಹೋರಾಟವೇ ಟರ್ನ್ ಕುಮಾರ ಜೆಡಿಎಸ್ ಪಾದಯಾತ್ರೆ? ಬೇನಾಮಿ ಆಸ್ತಿ ಉಳಿಸೋ ಯಾತ್ರೆ. ಬೇನಾಮಿ ಆಸ್ತಿ ಬಿಡಿ, ಆಮೇಲೆ ರೈತರ ಪರವಾಗಿ ಮಾತನಾಡಿ. ಆಹಾ, ಏನ್ ಗುರು ಸಾಂಕೇತಿಕ ಬೆಂಬಲನಾ? ಈ ರೀತಿಯಾಗಿ ಕಾಂಗ್ರೆಸ್ ಲೇವಡಿಯನ್ನ ಮಾಡಿರೋದು ಪೋಸ್ಟರ್ ಮೂಲಕ ಕಾರ್ಯಕರ್ತರು. ಜೆಪಿ ಭವನದಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸುವಂತಹ ಮೂಲಕ ಪಾದಯಾತ್ರೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಇದು ಮಲ್ಲೇಶ್ವರಂನಲ್ಲಿರುವಂತಹ ಜೆಪಿ ಭವನ, ಜೆಡಿಎಸ್ನ ಕಚೇರಿ ಇದು. ಈ ಕಚೇರಿಯಲ್ಲಿ ಕಾರ್ಯಕರ್ತರು ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ಟಿಕ್ಕರ್ ಅನ್ನು ಅಂಟಿಸುವಂಥ ಮೂಲಕ ಪಾದಯಾತ್ರೆ ವಿಚಾರವಾಗಿ ವ್ಯಂಗ್ಯವಾಗಿ ಪೋಸ್ಟನ್ನು ಹಾಕಿದ್ದಾರೆ. ಮೊದಲು ನಿಮ್ಮ ಆಸ್ತಿ ಇದೆಯಲ್ಲ ಅದನ್ನು ರೈತರಿಗೆ ಕೊಡಿ, ಬೇನಾಮಿ ಆಸ್ತಿಯನ್ನು ಬಿಡಿ, ಆಮೇಲೆ ರೈತರ ಪರವಾಗಿ ಮಾತನಾಡಿ. ನೀವು ಇದು ಬಿಡದಿ ಪರ ಹೋರಾಟವೇ? ನಿಮ್ಮ ಬೇನಾಮಿ ಆಸ್ತಿ ರಕ್ಷಿಸುವಂಥ ಹೋರಾಟವೇ ಇದು? ಯಾವ ಹೋರಾಟ, ಯಾವ ಪಾದಯಾತ್ರೆ ನಿಮ್ಮದು? ಈ ರೀತಿಯಾಗಿ ಆಹಾಹಾ, ಏನು ಗುರು ಸಾಂಕೇತಿಕ ಬೆಂಬಲನಾ ಅಂತ ಹೇಳಿ ಉಪೇಂದ್ರ ಅವರ ಒಂದು ಫೋಟೋವನ್ನು ಹಾಕಿ, ಕುಮಾರಸ್ವಾಮಿ ಇರುವಂಥ ಒಂದು ಫೋಟೋ ಹಾಕಿ ಟರ್ನ್ ಕುಮಾರ ಅನ್ನುವಂಥ ಅಲ್ಲಿ ಹಾಕಿದ್ದಾರೆ. ತೆನೆ ಹೊತ್ತ ಮಹಿಳೆ ಕುಮಾರಣ್ಣನ ಬೇನಾಮಿ ಕಥೆ ಅಂತ ಹೇಳಿ ಜೆಡಿಎಸ್ ತೆನೆ ಹೊತ್ತ ಮಹಿಳೆಯ ಚಿತ್ರವನ್ನು ಹಾಕಿ ವ್ಯಂಗ್ಯವಾಗಿ ಪೋಸ್ಟರ್ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಅದು ಕೂಡ ಜೆಡಿಎಸ್ ಭವನದ ಗೋಡೆಗಳಿಗೆ ಸ್ಟಿಕ್ಕರನ್ನು ಅಂಟಿಸುವಂಥ ಮೂಲಕ ಪಾದಯಾತ್ರೆಗೆ ಟಕ್ಕರ್ ಕೊಟ್ಟಿದ್ದಾರೆ.